ನಮಸ್ಕಾರ, ನಾನು ಅಂತರಗಂಗೆ ಶ್ರೀಧರ್. ನಾವು ASNL ಇಂಡಿಯಾ ಹುಬ್ಳಿ ವತಿಯಿಂದ ನಾವು ಬಂದಿದ್ದೀವಿ. ಇಲ್ಲಿ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ವದಿಗೆರೆ ಗ್ರಾಮದಲ್ಲಿದ್ದೀವಿ. ಇಲ್ಲಿ ಕೆಂಚಪ್ಪ ಅಂತೇಳಿ ನಮ್ಮ ಫಾರ್ಮರ್ ಇದ್ದಾರೆ. ಅವರಿಗೆ ಅಡಿಕೆ ತೋಟದ ಸಲುವಾಗಿ ನಾವು ಅರ್ಕ ಮತ್ತೆ ಸಪೋರ್ಟರ್ನ ಕೊಟ್ಟಿದ್ವಿ. ಅವರಿಗೆ ಮುಂಚೆ ಏನೇನು ಡಿಸೀಸಸ್ ಇತ್ತು, ಆದ್ರೆ ಏನೇನು ಬದಲಾವಣೆ ಆಗಿದೆ ಅವ್ರ ಮುಖಾಂತರನೇ ತಿಳ್ಕೊಳ್ಳೋಣ. ಮುಂಚೆ ಸರ್ ನಮ್ಮ ತೋಟದಲ್ಲಿ ಈ ಥರ ಭರ್ತಿ ಆಗಿತ್ತು. ನಮ್ಮಲ್ಲಿ ಮಚ್ಚೆ ಆ ಥರ ರೋಗ ಥರ ಓಟೋ ತೋಟ ಕಂಪ್ಲೀಟ್ ಈ ಕಡೆ ಏನು ಕಾಣ್ತೈತೆ ಇದು ಓಟೋ ಈ ಥರ ಆಗಿತ್ತು ಸರ್. ಎಲ್ಲ ನಾವು ಮುಂಚೆ ಇವೆಲ್ಲ ಗಿಡಗಳು ಎಲ್ಲ ಬಗ್ದು ಈ ಗಿಡಗಳೆಲ್ಲ ತೆಗ್ದಾಕಿದ್ವಿ ಸರ್. ಎಲ್ಲ ತೆಗ್ದಾಕಿದ್ರಿ? ಇವೆಲ್ಲ ತೆಗ್ದಾಕಿ ಮುಂಚೆ ಸುಳಿ ರೋಗ ಕೊಳೆ ರೋಗ ಎಲ್ಲ ಇತ್ತು, ಸರ್. ಈಗ ನೀವು ಸ್ಪ್ರೇ ಮಾಡಿದ್ಮೇಲೆ ಸ್ಪ್ರೇ ಮಾಡಿದ್ಮೇಲೆ ಈ ಥರ ಬರ್ತಾ ಇತ್ತು ಸರ್. ಈ ಥರ ಬದಲಾವಣೆ ಆಗ್ತಾ ಇತ್ತು ಸರ್. ಮುಂಚೆ ಇದೆಲ್ಲ ಈ ತರ ಗರಿ ಇತ್ತು, ಎಲ್ಲ ಚುಕ್ಕಿ ಸುಳಿ ತಿಗ್ನೆ ರೋಗ ಇತ್ತು. ತಿಗ್ನೆ ರೋಗ ಸರ್, ಅದೇನನ್ನೋದು ಗೊತ್ತಿಲ್ಲ ಸರ್ ನನಗೆ. ಗರಿಗಳು ನಿಮ್ಗೆ ಅಷ್ಟು ಲೆಂತಿಯಾಗಿ ಬರ್ತಿರ್ಲಿಲ್ಲ, ಲೆಂತಿಯಾಗಿ ಬರ್ತಾರಲ್ಲ ಸರ್. ಈಗ ಸ್ಪ್ರೇ ಮಾಡಾದ್ಮೇಲೆ ನಿಮ್ಗೆ ಈ ತರ ಹೊಸ ಸುಳಿ ಒಳ್ಳೆ ದಪ್ಪದಲ್ಲಿ ಒಳ್ಳೆ ಹಚ್ಚ ಹಸಿರಿನಾಗಿ ಒಳ್ಳೆ ಚೆನ್ನಾಗಿ ಬರ್ತೈತೆ ಸರ್. ಏನು ಡಿಸೀಸಸ್ ಇಲ್ಲ, ಏನು ಬರ್ತಿಲ್ಲ. ಇದೆಲ್ಲ ಮುಂಚೆ ಇವೆಲ್ಲ ಬಗ್ಬೋದು ಈ ಥರ ಆಗಿದ್ದು ಸರ್. ಈ ಥರ ಆಗಿದ್ದು ಸರ್. ಈ ಥರ ಆಗಿದ್ದಾಗ ಎಲ್ಲ ತೆಗ್ಸೋದು ಈ ಗಿಡ ಹಾಕಿದ್ದೀವಿ ಸರ್. ಅವರು ನೋಡ್ರಿ ಮೇಲ್ಗಡೆ ಸುಳಿ ಗರಿ ಸರ್, ಇವೆಲ್ಲ ಚೆನ್ನಾಗಿ ಬರ್ತಿದ್ದಾವೆ. ಒಂದು ಇಷ್ಟೇ ಭಾಳ ಆಗಿತ್ತು ಸರ್. ಇಲ್ಲಿ ಇಂಪ್ರೂವ್ಮೆಂಟ್ ಆಗಿದ್ದಿಲ್ಲ ಸರ್. ಈಗ ಚೆನ್ನಾಗಿ ಬರ್ತಾ ಇದ್ದಾವೆ ಸರ್ ಗರಿ ಎಲ್ಲ. ದೋಷ ಆಗ್ಯಾ ಸರ್. ಈ ಸಣ್ಣ ಗಿಡ ಏನು ಕಾಣ್ತಾರದು ಇವತ್ತು ಇದೆಲ್ಲ ಅದೇ ಗರಿಗಳಲ್ಲ ಸರ್. ಇದೆಲ್ಲ ಹೊಸ ಸುಳಿಗಳು ಈಗ ಬರ್ತಾ ಇರೋದು. ಈಗೆಲ್ಲ ಚೆನ್ನಾಗಿ ಬರ್ತಾ ಇದ್ದಾವೆ ಸರ್. ಈಗ ಮೊದಲಿಗೆಲ್ಲ ಭಾಳ ರೋಗ ಆಯಿತು ಸರ್. ಈಗ ಮಚ್ಚು ಈ ಥರ ಓಟು ಭಾಳ ಆಗಿತ್ತು ಸರ್. ಅದು ಗಿಡನೇ ವೀಕ್ ಆಗಿದೆ ಸರ್. ಅಲ್ಲೆಲ್ಲ ಭಾಳ ಗಿಡ ವೀಕ್ ಆಗಿದ್ದೆ, ಈಗ ಚೆನ್ನಾಗಿದೆ ಸರ್. ಇದೆಲ್ಲ ಅಷ್ಟೆಲ್ಲ ಇದೆಲ್ಲ ಚೇಂಜ್ ಆಗಿದೆ. ಇದೆಲ್ಲ ಚೇಂಜ್ ಆಗಿದೆ. ಓಟು ಮೊದಲಿಗೆ ಇದೆಲ್ಲ ಹಳೆ ಗರಿಗಳು. ಇದು ಹೊಸದು. ಇದು ಫ್ರೇಮ್ ಮಾಡಕರೆ ಇದ್ದಾಗಿತ್ತು, ಇದ್ದಿದ್ದು ಹೊಸ ಸುಳಿ ಹಚ್ಚಿದ್ದು. ಈಗ ಹೊಸದು ಬರ್ತಾ ಇರೋದು ಹೊಸ ಸುಳಿ. ಯಾವುದು ಡಿಸೀಸಸ್ ಇಲ್ಲ, ಯಾವುದಿಲ್ಲ ಸರ್. ಯಾವುದು ಡಿಸೀಸಸ್ ಇಲ್ದಲ್ಲ ಈ ಥರ ಬರ್ತಾರೆ. ಈ ಥರ ಬರ್ತಾ ಇತ್ತು ಸರ್. ಈ ಥರ ಭಾಳ ಇವು ಆಯಿತು ಸರ್. ಅಲ್ಲೆಲ್ಲ ಗಿಡ ತೆಗಿಯೋಣ ಅಂತ ಇದು ಮಾಡಿದ್ವಿ ಸರ್. ಇಲ್ಲೇ ಒಳ್ಳೆ ನಮ್ಮ ತೋಟಲ್ಲಿ ಇದ್ದೀವಿ. ಬರ್ತೀವಿ ಅಲ್ಲಿಗೆ ಬೇಸಂತಕ್ಕೆ ಬಾ ಅಂತ. ಬಂದ್ವಿ ಆಯ್ತು ಅಣ್ಣ. ಇದೆಲ್ಲ ಚೇಂಜಸ್ ಆಗ್ತಿದಲ್ಲ. ಇದೆಲ್ಲ ಭಾಳ ಇದಾಗಿತ್ತಣ್ಣ. ಈಗ ಚೇಂಜಸ್ ಆಗಿತ್ತು. ಈಗ ಇದು ಮೊದಲು ಭಾಳ ರೋಗ ಇರ್ತದೆ. ಸರಿ ಅಣ್ಣ. ಇದು ಕಂಪ್ಲೀಟ್ ಇದು ಕಂಪ್ಲೀಟಾಗಿ ಚೇಂಜ್ ಆಯ್ತು ನೋಡಿ. ಇದೆಲ್ಲ ಮುಂಚೆದು ಗರಿ ಎಲ್ಲ ಚುಕ್ಕಿ ರೋಗಗಳು. ಫುಲ್ಲು ಸಣ್ಣ ಸುಳೆ ಇದಾಗಿ ಗಿಡನೇ ಹೋಗ್ತಾ ಲೆವೆಲಿ ಆಯಿತು. ನಿಮ್ಗಿದು ಹೊಸ ಸುಳಿ ಬರ್ತಾ ಇದಲ್ಲ? ಹೊಸ ಸುಳಿ ಕ್ಲಿಯರ್ ಬರ್ತಾ ಇತ್ತು. ಅದ್ರ ಹಿಂದ್ಗಡೆ ಗರಿನೂ ನೋಡ್ರಿ ಎಷ್ಟು ಲೆಂತಿಯಾಗಿ ಇಲ್ಲದೆ ಬರ್ತದೆ. ಆಮೇಲೆ ಇಲ್ಲೊಂದು ಗಿಡ ಅಲ್ಲೇ ತೆಗ್ದೇ ಬಿಡೋಣ ಅಂತ ಮಾಡಿದ್ದೆ ಸರ್. ಅದು ಒಳ್ಳೆ ಚೇಂಜ್ ಆಯಿತು ಸರ್. ಯಾವ ಗಿಡ ಅದು? ಇಲ್ಲಿ ಐತೆ ನೋಡಿ ಸರ್. ಅದು ಇದೆಲ್ಲ ಬುದ್ಧಿ ತಗೊಂಡು ಎಲ್ಲ ಬಿಸ್ನೆಸ್ ಹಾಕಿದ್ದೆ ಸರ್ ನಾನು. ಇದು ಸ್ಪ್ರೇ ಮಾಡಿದ್ಮೇಲೆ ಚೆನ್ನಾಗಿ ಆಯಿತು. ಎಲ್ಲ ಈ ಥರ ಐತೆ ಸರ್ ಗರಿ. ಆ ಥರ ವೀಕ್ ಆಗಿ ಎಲ್ಲ ಇದಾಗಿತ್ತು. ಆ ಥರ ದೊಡ್ಡ ಗರಿ ಬರ್ತೈತೆ, ಒಳ್ಳೆ ಚೆನ್ನಾಗಿ ಬರ್ತೈತೆ ಸುಳಿ ಆಗಿ. ಇದಕ್ಕೆ ಭೂಮಿ ಗ್ರೋವಿನ್ ಮತ್ತೆ NPK ಇದಿಷ್ಟು ನೆಕ್ಸ್ಟ್ ಸಾಯಿಲ್ ಅಪ್ಲಿಕೇಶನ್ ತೊಗೊಳ್ರಿ. ಈ ಬರೀ ನಿಮಗೆ ಸ್ಪ್ರೇ ಮಾಡಿದಕ್ಕೆ ಇಷ್ಟು ರಿಸಲ್ಟ್ ಬರ್ತದೆ. ಇದು ಅಲ್ಲೇ ಹೋಗ್ಯಾಬಿಟ್ಟದ ಸರ್. ಇದು 100% ಅಲ್ಲೇ ಹೋಗ್ಯಾಬಿಟ್ಟದ ಗಿಡ. ಇದು ಹೋಗಿದ ಗಿಡ ಈ ಥರ ಮತ್ತೆ ಚೇಂಜಸ್ ಆಗ್ತೈತೆ ನೋಡ್ರಿ. ನಿಮ್ಮ ತೋಟದಲ್ಲಿ ಎಲ್ಲ ಒಂದು ಗಿಡದಲ್ಲೂ ನೋಡ್ಬೋದು ಈ ಗರಿಗಳಲ್ಲಿ ಹೊಸ ಸುಳಿಗಳು ಎಲ್ಲದಕ್ಕಿಂತ ಎತ್ತರವಾಗಿ ಬರ್ತಾ ಇದೆ. ಈಗ ನಾವು ಸ್ಪ್ರೇ ಮಾಡಿ ಸರ್ ಇದೊಂದು 35 ದಿನ ಆಯ್ತು. ಡಿಸೆಂಬರ್ 28 ಸ್ಪ್ರೇ ಮಾಡಿದ್ದೇವೆ ಸರ್. ನಾವು ಡಿಸೆಂಬರ್ 28ಕ್ಕೆ ಸ್ಪ್ರೇ ತೊಗೊಂಡಿದ್ರಿ? ಸ್ಪ್ರೇ ಮಾಡಿದ್ದೇವೆ ಸರ್. ಈಗ ಹೆಚ್ಚು ಕಮ್ಮಿ ಒಂದು 35 ದಿನ ಆಯ್ತು ಸರ್. 35 ದಿನ ಆಗಿದೆ. ನಾವು ಕೊಟ್ಟಿದ್ದ ಕಮಿಟ್ಮೆಂಟ್ ಏನು ಸರ್? 45 ದಿನ ಹೇಳಿದ್ವಿ ನಾವು. 45 ದಿನ ಹೇಳಿದ್ರಿ. ಈ 35 ದಿನ ಆಯ್ತು ಸರ್. ಇದ್ರಾಗೆ ನಮಗೆ ಚೇಂಜಸ್ ಗೊತ್ತಾಗ್ಬಿಡುತ್ತೆ ಸರ್. ಅಲ್ಲಿ 30 ದಿನದೊಳಗೆ ನಮಗೆ ರಿಸಲ್ಟ್ ಪಕ್ಕ ಐತೆ ಅಂತ ಅಂದು ನಾವು ಬೇರೆ ಯಾರಿಗೆಲ್ಲ ಹೇಳಿದ್ವಿ ಚೆನ್ನಾಗೈತೆ. ಇಲ್ಲಿ ಕೇಳಿರಲಿಲ್ಲ ಅಕ್ಕಪಕ್ಕ. ಈ ಗಿಡ ಎಲ್ಲ ರೋಗ ಎಲ್ಲ ತಿಳಿದಾವೆ, ಚೆನ್ನಾಗೈತೆ, ಯಾರು ಹೊಡೆದಿ ಅಂತಂದ್ರು. ನಾವು ASN ಕಂಪ್ನಿದು ಪ್ರಾಡಕ್ಟ್ ಬಂದು ಹೇಳಿದ್ರು. ಯಾವುದು ASNL? ಅದೇ ಪ್ರಾಡಕ್ಟ್ ಯಾವುದು?
ಪ್ರಾಡಕ್ಟ್ ಅದೇ ಅರ್ಕಾ ಶುಂಠಿ ಸರ್. ಅರ್ಕಾ ಶುಂಠಿ ಪವರ್ ಮತ್ತೆ ಒಂದು ಸಪೋರ್ಟ್ರ್ ಸರ್. ಅದು ಫ್ರೇ ಮಾಡಿದ್ವಿ ಸರ್. ಅದು ನಾವು ಮುಂಚೆ ಇದಕ್ಕಿಂತ ಮುಂಚೆ ವಾಟ್ಸಪ್ ಅಲ್ಲಿ ಫೇಸ್ಬುಕ್ ಅಲ್ಲಿ ನೋಡಿದ್ವಿ ಸರ್. ನಾವು ಫೇಸ್ಬುಕ್ ಅಲ್ಲಿ ನೋಡಿ ನಿಮಗೆ ಕಾಲ್ ಮಾಡಿ ನೋಡೋಣ ನಾವು ಯೂಸ್ ಮಾಡೋಣ ಅಂತ ಅಂದು ಯೂಸ್ ಮಾಡಿದಾರೆ ಸರ್. ಚೆನ್ನಾಗಿ ಬರ್ತೈತಿ. ಈಗ ನಾವು ಬೇರೆಯವರಿಗೆಲ್ಲ ಹೇಳಿದ್ವಿ ಹಿಂಗೈತೆ ಮಾಡ್ರಿ ಅಂತ ಹೇಳಿದ್ವಿ, ಅವ್ರು ಮಾಡ್ತೀವಿ ಅಂತ ಅಂದಾರೆ ಸರ್. ನಿಮ್ಗೆ ಒಟ್ಟು ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ? ಇದು ಸ್ಪ್ರೇ ತಗೊಂಡ್ಮೇಲೆ ನಿಮ್ ತೋಟ ಬದಲಾವಣೆ ಆಗಿರೋದು ನಿಮ್ಗೆ ಯಾವ ತರ ಅನಿಸ್ತೈತೆ? ಖುಷಿ ಅನ್ಸುತ್ತಾ? ಸರ್. ಓಕೆ. ಒಂದು ಗಿಡ ನಾವು ಇದು ಮಾಡ್ಬೇಕಂತಂದ್ರೆ 5-6 ವರ್ಷ ಬೇಕಾಗ್ಬೇಕು ಸರ್. ಫಸ್ಲಿಗೆ ಈ ಲೆಕ್ಕಕ್ಕೆ ತಗೊಂಬರ್ಬೇಕಂದ್ರೆ 5 ವರ್ಷ ಬೇಕು ಸರ್. ನೋಡ್ರಿ ಎಷ್ಟು ಲಿಂತೆಗೆ ಎಷ್ಟು ದಪ್ಪವಾಗಿದೆ ಸುಳಿ. ಅಷ್ಟು ಆಲ್ಮೋಸ್ಟ್ ಹಿಂಗೆ ಬರ್ತಾ ಇರ್ತಾರೆ ಈಗ. ನಿಮ್ಮ ಸುತ್ತಮುತ್ತಲು ರೈತರಿಗೆ ನೀವೇನು ಹೇಳಕ್ ಇಷ್ಟಪಡ್ತೀರಾ? ನಾವು ಎಲ್ಲರೂ ಫ್ರೇಮ್ ಮಾಡ್ರಿ ಅಂತ ಹೇಳ್ತಾ ಇದೀವಿ ಸರ್. ನಾವು ಆಲ್ಮೋಸ್ಟ್ ಎಲ್ಲರಿಗೂ ನಮ್ಮ ಪರಿಚಯ ನಮ್ಮ ಸ್ನೇಹಿತರಿಗೆಲ್ಲ ಹೇಳಿದೀವಿ. ಅಲ್ಲಿ ಒಂದು ಇಬ್ಬರು ಫ್ರೇಮ್ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ ಸರ್. ಇವಾಗ ಮಾಡಿಸ್ತಾರೆ ಅವರು. ಫೋನ್ ಮಾಡಿದ್ವಿ ಬರ್ತೀವಿ ಅಂತ ಹೇಳಿದ್ದಾರೆ ಸರ್. ಅವ್ರು ಯಾಕೆ ಬರ್ಬೇಕಂತ ಇನ್ನೊಬ್ರು ಬರ್ತಾ ಇದೆ, ಫೋನ್ ಮಾಡಿದ್ರೆ ಅಲ್ಲಿ ಬರ್ತಾರೆ ಸರ್ ಸ್ಪಾಟಲ್ಲಿ. ಸರಿ, ನಿಮ್ಮ ಅಭಿಪ್ರಾಯ ವ್ಯಕ್ತಪಡಿಸೋದಕ್ಕೆ ಧನ್ಯವಾದಗಳು. ಎಲ್ಲರೂ ಮಾಡ್ರಿ ಅಂತ ನಾವು ಕೇಳ್ತಾ ಇದೀವಿ ಸರ್. ಸರಿ ಸರಿ, ಚೆನ್ನಾಗಿದೆ ಸರ್.